ನನ್ನ ಗಂಡಂಗೆ ಫಿಟ್ ಆಗಬೇಕು ಅಂತ ಸಖತ್ ಇಷ್ಟ. ಆದರೆ ಆಫೀಸ್ ಕಾಲು, ಆಫೀಸ್ ಟೆನ್ಷನು ಅದು ಇದು ಅಂತ ಕಾಲ್ ಮುಗಿದ ತಕ್ಷಣ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಅಂತ ಜಂಕ್ ಏನು ಸಿಕ್ಕತ್ತೆ ಅದನ್ನು ತೊಗೊಂಡು ತಿನ್ಬಿಡ್ತಾರೆ. ಅದಕ್ಕೆ ಇವತ್ತು ಅವ್ರು ಕಾಲೇಜ್ ಇರಬೇಕಾದ್ರೆ ಒಂದು ಒಳ್ಳೆ ಪ್ಲೇಟರು ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ನ ಹಾಕಿ ಹೆಲ್ದಿಯಾಗಿ ಮಾಡಿಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ಆ ಕ್ರೇವಿಂಗ್ ಇರಲ್ಲ. ಅವ್ರ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್. ನಾನು ಮಾತ್ರ ಅಲ್ಲ, ಅವ್ರ ಮುದ್ದಿನ ಮಗಳು ಅಪ್ಪಂಗೋಸ್ಕರ ಕುಕ್ ಮಾಡ್ತೀನಿ ಅಂತ ಮಾಡಿದ್ದು. ಯಾವಾಗ ನನ್ನ ಹಸ್ಬೆಂಡ್ ವರ್ಕಿಂಗ್ ಟೇಬಲ್ ಹತ್ರ ಹೋದ್ರೂ ಬಿಸ್ಕೆಟ್ ಪ್ಯಾಕೆಟು, ಚಿಪ್ಸ್ ಪ್ಯಾಕೆಟು, ಅದು ಇದು ಅಂತ ಬರೀ ಜಂಕ್ ಫುಡ್ನ ತಂದು ಆ ಪ್ಯಾಕೆಟ್ಗಳನ್ನ ಇಟ್ಕೊಂಡಿರೋರು. ಅದನ್ನ ನೋಡಿ ನನಗಂತೂ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ಅವ್ರ ಕೆಲಸದ ಮಧ್ಯೆ ಒಂದು ಚೆನ್ನಾಗಿರೋ ಪ್ಲೇಟರ್ನ ರೆಡಿ ಮಾಡಿಕೊಟ್ಬಿಟ್ಟಿದ್ರೆ ಅವ್ರು ಅದನ್ನೇ ತಿಂತಾರೆ. ಸೊ ಅವ್ರು ಜಂಕ್ ತಿಂದಿಲ್ಲ ಅನ್ನೋ ನೆಮ್ಮದಿ ನನಗೆ, ಅವರು ನನ್ನ ಹೆಂಡತಿ ಏನೋ ಮಾಡ್ಕೊಟ್ಟಿದ್ದಾಳೆ ಅದನ್ನೇ ತಿನ್ನೋಣ ಅನ್ನೋ ಖುಷಿ ಅವ್ರಿಗೆ. ಎಂಡ್ ಆಫ್ ದ ಡೇ ಅವ್ರ ಹೊಟ್ಟೆ ತಣ್ಣಗಿರುತ್ತೆ, ಅವಾಗ ನನ್ನ ಮನ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಸೋಯಾ ಚಂಕ್ ಫ್ರೈ, ಹೈ ಪ್ರೋಟೀನ್ ಪಾಸ್ತಾ, ಹಾಗೆ ಈ ಥರ ಸ್ವೀಟ್ ಪೊಟೆಟೊ ಮಿನಿ ಬನ್ಸ್, ಇದನ್ನು ಸ್ವೀಟ್ ಥರ ಡೆಸರ್ಟ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಮಧ್ಯದಲ್ಲಿ ಕಟ್ ಮಾಡಿ ಸ್ಲೇಸ್ ಮಾಡಿ ಅದನ್ನು ಸ್ಯಾಂಡ್ವಿಚ್ ಥರನೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಸ್ಯಾಂಡ್ವಿಚ್ ಮಾಡಿ ತೋರಿಸ್ತೀನಿ. ಈ ಸತಿ ನಾನು ಅವ್ರಿಗೆ ಡೆಸರ್ಟ್ ಥರ ಹನಿ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ಇದ್ರ ಟೆಕ್ಸ್ಚರ್ ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಸ್ವಲ್ಪ ಕ್ರಂಚಿಗೆ ಅಂತ ರೋಸ್ಟೆಡ್ ಪೀನಟ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ.